ಜಗದಾಂಬಿಕಾಯ ವಿದ್ಮಹೆ ಮಹಾತಪಾಯ ಧೀಮಹೆ ತನ್ನೋ ಶ್ರೀ ಕಾಳಿಕಾಂಬದೇವಿ ಪ್ರಚೋದಯಾತ್. ನಾವು ಗಂಗಾಧರ ಶಾಸ್ತ್ರಿಗಳು ಅಂತ ಪ್ರಧಾನ ಅರ್ಚಕರು. ಆದಿ ಅನಾದಿ ಕಾಲದಿಂದಲೂ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡು ಬಂದಿರತಕ್ಕಂತಹ ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿರತಕ್ಕಂತಹ ಕಂದವಾರಪೇಟೆಯ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅನಾದಿ ಕಾಲದಿಂದಲೂ ಈ ಶರನ್ನವರಾತ್ರಿ ಮಹೋತ್ಸವವನ್ನ ಭಕ್ತರ ಸಹಕಾರದೊಂದಿಗೆ ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬಂದಿರ್ತೇವೆ. ಈ ವರ್ಷವೂ ಸಹ ಅತಿ ಸಡಗರದಿಂದ, ಸಂಭ್ರಮದಿಂದ, ಅತಿ ವಿಶೇಷವಾಗಿ ಭಕ್ತಿಯಿಂದ, ಭಾವದಿಂದ ಎಲ್ಲ ಭಕ್ತರ ಸಹಕಾರದೊಂದಿಗೆ ಈ ಶರನ್ನವರಾತ್ರಿ ಮಹೋತ್ಸವವನ್ನ, ದಸರಾ ಮಹೋತ್ಸವವನ್ನ 11 ದಿನಗಳ ಪರ್ಯಂತರವೂ ಸಹ ಈ ಶರನ್ನವರಾತ್ರಿ ಮಹೋತ್ಸವನ್ನ ಬಹಳ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಂಡು ಬಂದಿದ್ದೇವೆ. ಇಂದು 7ನೇ ದಿನ ಅಮ್ಮನವರಿಗೆ ವಿಶೇಷವಾಗಿ ಶಾರದೆ ಅಲಂಕಾರವನ್ನ ಏರ್ಪಡಿಸಿದ್ದೇವೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಪ್ರತಿದಿನ ಬೆಳಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ, ಸಂಜೆ ವಿಶೇಷವಾಗಿ ಶ್ರೀ ಕಾಳಿಕಾಂಬಾ ಮಹಿಳಾ ಮಂಡಳಿಯವರಿಂದ ಲಲಿತಾ ಸಹಸ್ರನಾಮಾರ್ಚನೆ ಹಾಗೂ ಅಮ್ಮನವರಿಗೆ ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಹಾಗೂ ವಿಶೇಷ ಪ್ರಸಾದ ವಿನಿಯೋಗವನ್ನ ಪ್ರತಿದಿನವೂ ಸಹ ಏರ್ಪಡಿಸಿಕೊಂಡು ಬಂದಿರ್ತೇವೆ. ಎಲ್ಲ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿದ್ದೇವೆ. ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಕೇಳ್ಕೊಂತೀವಿ. ನಮಸ್ಕಾರ. ನಮಸ್ಕಾರ. ನೇತ್ರಾವತಿ ಅಂತ. ನಾವು ಇದೇ ಕಂದವರ ಬಾಗಿಲು ಅಲ್ಲಿ ಸುಮಾರು ವರ್ಷಗಳಿಂದ ಇದೀವಿ. ಇಲ್ಲೇನೆ ವರ್ಷ ಶರನ್ನವರಾತ್ರಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ದಿನ ಪ್ರತಿಯೊಂದು ಸಂಜೆನೂ ದಿನ ಒಂದು ಪ್ರತ್ಯೇಕವಾಗಿ ಅಲಂಕಾರ ಇರುತ್ತೆ ಅಮ್ಮನವರಿಗೆ. ತುಂಬಾ ಭಕ್ತಾದಿಗಳೆಲ್ಲ ತುಂಬಾ ಜನ ಸೇರ್ತಾರೆ. ತುಂಬಾ ಬೆಳಿಗ್ಗೆ ಹೊತ್ತು ತುಂಬಾ ಅಭಿಷೇಕ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾರೆ. ಸ್ವಾಮಿಗಳು, ಗಂಗಾಧರ ಸ್ವಾಮಿಗಳು ತುಂಬಾ ಬಂದಾಗಿಂದ ತುಂಬಾನೇ ಚೆನ್ನಾಗಿ ಅಲಂಕಾರ, ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಅಲಂಕಾರ ನೋಡ್ಲಿಕ್ಕೆ ಅಂತಾನೆ ಬರ್ತಾರೆ. ವರ್ಷ ಇದೇ ತರ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀವಿ ತಾಯಲ್ಲಿ. ಶ್ರೀದೇವಿ ಶರನ್ನವರಾತ್ರಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಪ್ರತಿ ವರ್ಷ 10 ದಿವಸ ಬರ್ತಿತ್ತು. ಈ ಸಲ 11 ದಿವಸ ನಮ್ಮ ದಸರಾ ಪ್ರಯುಕ್ತ ಬಂದಿದೆ. ಪ್ರತಿ ವರ್ಷನೂ ಸಹಿತ ನಮ್ಮ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಮ್ಮ ಸೇವಾ ಸಮಿತಿ ಪರವಾಗಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಯೊಂದು ದಿನ ಒಂದೊಂದು ಅಲಂಕಾರವನ್ನ ಏರ್ಪಡಿಸ್ತೀವಿ. ಹೆಚ್ಚಿನ ಭಕ್ತಾದಿಗಳು ಪ್ರತಿ ವರ್ಷ ಬಂದು ಪಾಲ್ಗೊಂಡು ತಮ್ಮ ಹರಕೆಗಳನ್ನ ಇಲ್ಲಿ ತೀರಿಸ್ಕೊಂತಾರೆ. ಆದಿ ಅನಾದಿ ಕಾಲಗಳಿಂದಲೂ ಸಹಿತ ಸುಮಾರು 300 ವರ್ಷಗಳ ಹಳೆಯ ದೇವಸ್ಥಾನ ಇದು. ಶ್ರೀ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಬಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅದರಿಂದ ಒಳ್ಳೆಯ ಒಂದು ಶಕ್ತಿ ಇದೆ ಆ ದೇವತೆಯಲ್ಲಿ. ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯ ಒಂದು ಸತ್ಕಾರವನ್ನ ಮತ್ತು ಸಂಸ್ಕಾರವನ್ನ, ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಕೊಡ್ತಕ್ಕಂಥ ತಾಯಿ. ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ದ ಮತ್ತೆ ಪ್ರತಿ ವರ್ಷನೂ ಸಹಿತ ಇನ್ನೂ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡ್ ಬರ್ತಿದ್ದೀವಿ. ಅದೇ ರೀತಿ ಆ ತಾಯಿ ಎಲ್ರಿಗೂ ಸಹಿತ ಒಳ್ಳೆಯ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಸಹಿತ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡ್ಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತೀವಿ. ಮುನ್ರಾಜು ಅಂತ ನನ್ನ ಹೆಸರು. ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ. ಕೇಳ್ತಾ ಹೋಯ್